ನಾವು ಅದಕ್ಕೆ ಆರಂಭದ ಹೇಳ್ತಿದ್ವಿ, ನದಿ ತಿರುವು ಅಲ್ಲ, ನಿಧಿ ತಿರುವು, ದುಡ್ಡು ಮಾಡ್ತಾ ಇದ್ದಾರೆ. ಯಾವ ನೀರನ್ನು ಎತ್ತುತ್ತಾ ಇದ್ದಾರೆ ಮತ್ತು ಯಾವ ಕಾಮಗಾರಿ ಪೂರ್ಣ ಆಗದ ನೀರನ್ನು ಎಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆ ಇದು. ಇದು ಎತ್ತಿನಹೊಳೆ ಕಾಮಗಾರಿ ಉದ್ಘಾಟನೆಯೂ ಅಲ್ಲ, ಅಥವಾ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತಕ್ಕಂಥ ಕಾಮಗಾರಿ ಉದ್ಘಾಟನೆ ಅಲ್ಲ. ಅದು ಅಲ್ಲದೆ ಇವರು ನೀರು ತಗೊಂಡು ಹೋಗಬೇಕಿದ್ರೆ, ಉದ್ಘಾಟನೆ ಮಾಡಬೇಕಿದ್ರೆ ಜಾಸ್ತಿ ಮಳೆ ಇರುವಾಗಲೇ ಮಾಡಬೇಕಿತ್ತು. ಈಗ ಮಳೆ ಎಲ್ಲ ಕಮ್ಮಿ ಆದಮೇಲೆ ಈಗ ಏನು ನೀರು ತಗೊಂಡು, ಬಕೆಟಲ್ಲಿ ನೀರು ತಗೊಂಡು ಹೋಗೋದು. ಅದು ಜನರ ನಡುವೆ ಏನು ಬಿಡುಕು. ನಮ್ಮ ರಾಜಕಾರಣಿಗಳು ಹೇಗೆ ಅಂದ್ರೆ ಒಂದು ಜಾತಿ ಧರ್ಮ ಪಕ್ಷ ಇವುಗಳ ನಡುವೆ ಸ್ಪಿಟ್ ಮಾಡ್ಕೊಂಡು ಹೋಗುವುದು. ಇವರ ಇಂಥ ಒಂದು ನಕಲಿ ಎತ್ತಿನಹೊಳೆ ನಕಲಿ ಯೋಜನೆಗಳನ್ನು ಮಾಡಿಕೊಂಡು ತಮ್ಮ ಟ್ರೆಜರಿಯನ್ನು ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 12 ವರ್ಷಗಳಿಂದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಮಾಡ್ತಾ ಕುಂಟುತ್ತಾ ಏನೇನೋ ನೆಪ ಹೇಳಿಕೊಂಡು ಅಲ್ಲಿ ಪ್ರಾಕೃತಿಕ ದುರಂತಗಳು ಆಗ್ತಾ ಮತ್ತೂ ಕಾಮಗಾರಿಗಳನ್ನು ಮಾಡ್ತಾ ಈಗ ಆತುರದಲ್ಲಿ ನಾಳೆ ಎತ್ತಿನಹೊಳೆ ಏತ ನೀರಾವರಿ ಉದ್ಘಾಟನೆ ಅಂತ ಸರ್ಕಾರ ಇಟ್ಟಿದೆ. ಒಂದು ಕಡೆ ಸರ್ಕಾರ, ನಮ್ಮ ಜಲಸಂಪನ್ಮೂಲ ಸಚಿವರು ಹೇಳ್ತಾರೆ 2027ಕ್ಕೆ ಕಾಮಗಾರಿ ಪೂರ್ಣಗೊಳ್ತದೆ ಅಂತೇಳಿ. ಇನ್ನೊಂದು ಕಡೆ ನಾಳೆ ಬಹಳ ತುರಾತುರಿಯಿಂದ ಉದ್ಘಾಟನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಹೇಳುವ ಪ್ರಶ್ನೆ, ನಾವು ಎತ್ತಿನಹೊಳೆ ಯೋಜನೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದವರು, ನಾವು ಆರಂಭದಿಂದ ಕೇಳುವ ಪ್ರಶ್ನೆ ಏನಂತ ಹೇಳಿದರೆ, ಎತ್ತಿನಹೊಳೆ ಯೋಜನೆಯಲ್ಲಿ 24 TMC ನೀರು ಸಿಕ್ಕುವುದಕ್ಕೆ ನಿಮಗೆ ವೈಜ್ಞಾನಿಕ ವರದಿ ಇದೆಯಾ ಅಂತ ಕೇಳಿದ್ದಕ್ಕೂ ಯಾವುದಕ್ಕೆ ಸರ್ಕಾರ ಉತ್ತರ ಕೊಡಲಿಲ್ಲ. ಅದರ ಜೊತೆಗೆ 12 ವರ್ಷಗಳಿಂದ ಕಾಮಗಾರಿ ಮಾಡ್ತಾ ಆ ಎತ್ತಿನಹೊಳೆಯ ಸೂಕ್ಷ್ಮ ಪ್ರದೇಶದ ಮಳೆಗಾಲದ ನೀರು ಇಂಗಿಸುವ ಪ್ರದೇಶವನ್ನು ಕಾಮಗಾರಿ ಮಾಡಿಕೊಂಡು ಪೈಪ್ಲೈನ್ ಹಾಕ್ಕೊಂಡು ಬೆಟ್ಟವನ್ನು ಸಿಗಿದುಕೊಂಡು ಛಿದ್ರಗೊಳಿಸಿದ್ದಾರೆ. ಈಗ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ಎತ್ತುತ್ತೇವೆ ಹೇಳ್ತಕ್ಕಲ್ಲ, ಮಳೆಗಾಲದಲ್ಲೇ ಅಲ್ಲಿ ನೀರು ಇಂಗಿತ ಆಗ್ತಾಯಿಲ್ಲ. ಯಾಕಂದರೆ ನೀರು ಇಂಗುವ ಪ್ರದೇಶವನ್ನೇ ಇವರು ಛಿದ್ರ ಮಾಡಿಕೊಂಡಿದ್ದಾರೆ. ಹಾಗಿರುವಾಗ ಯಾವ ನೀರನ್ನು ಇವರು 24 TMC ಅಂತ ಹೇಳ್ತಾ ಇದ್ದಾರೆ ಅಂತ ಇವರ DPR ಸ್ಪಷ್ಟತೆ ಇಲ್ಲ, ಇವರಿಂದ ಉತ್ತರವೂ ಸಿಗ್ತಾ ಇಲ್ಲ. ಕರಾವಳಿಯ ಜನರು ನಮ್ಮ ನೇತ್ರಾವತಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಲೆನಾಡಿನವರು ಇದನ್ನು ವಿರೋಧಿಸ್ತಿದ್ದಾರೆ, ಬಯಲುಸೀಮೆಯವರು ಅದಕ್ಕಿಂತ ಮೊದಲು ವಿರೋಧಿಸ್ತಿದ್ದಾರೆ. ಹಾಗಾದರೆ ಈ ಯೋಜನೆ ಯಾರಿಗಾಗಿ ಅಂತ ಪ್ರಶ್ನೆಗಳನ್ನು ಕಾಡ್ತಾ ಇರುವಾಗಲೇ ಇವತ್ತು ಏಕಾಏಕಿ 24 TMC ಸಿಗ್ತದಂಥ ಸುಳ್ಳು ಅಂಶಗಳು ನೋಡಿ ಇನ್ನೂ ಕಾಮಗಾರಿ ಪೂರ್ತಿ ಆಗಲಿಲ್ಲ, ಪೈಪ್ಲೈನ್ ಹಾಕಿ ನಾವು ನೀರು ಕೊಡ್ತೇವೆ ಅಂತ ಹೇಳಿದರೆ, ಹಾಗಾದರೆ ಒಂದು ಕಡೆಯಲ್ಲಿ ಇವರು ಎತ್ತಿನಹೊಳೆ ಯೋಜನೆ ಅಂತ ಹೇಳಿ ಎತ್ತಿನಹೊಳೆಯನ್ನು, ಅದರಲ್ಲೂ ನೇತ್ರಾವತಿಯ ಮೂಲ ಕೆಂಪುಹೊಳೆ ಉಪನದಿಗಳನ್ನು ಛಿದ್ರಗೊಳಿಸಿದ್ದು ಹಾಳು ಮಾಡಿಕೊಂಡೇ ಬಂದದ್ದು. ಪಶ್ಚಿಮ ಘಟ್ಟದ ಸೂಕ್ಷ್ಮ ನದಿ ಪ್ರದೇಶದ ಹುಲ್ಲುಗಾವಲು ಪ್ರದೇಶ ಮತ್ತು ಶೋರ ಅರಣ್ಯ ಕೂಡ ನಾಶ ಮಾಡಿಕೊಂಡು ಬಂದಿದ್ದಾರೆ. ಈಗ ನೀರು ಇಲ್ಲದ ಸಂದರ್ಭದಲ್ಲಿ ನಾವು ನೀರು ಕೊಡ್ತೇವೆ ಅಂದರೆ, ಅದಕ್ಕಿಂತ ಮೊದಲು ನಾವು ಹೇಳೋ ಪ್ರಶ್ನೆ ಏನಂತ ಹೇಳಿದರೆ, ಮಳೆಗಾಲದಲ್ಲಿ ಮಾತ್ರ ನೀರೆತ್ತುವುದು ಅಂತ ಹೇಳ್ತಾರೆ. ಹಾಗೆ ಮಳೆಗಾಲದಲ್ಲಿ ಈ ತಿಂಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಧಾರಾಕಾರ ಮಳೆ ಬಂದಿತ್ತು. ಬಹಳ ವರ್ಷದ ನಂತರ ಬಹಳ ಮಳೆ ಸುರಿದಿತ್ತು. ಜೂನ್ ತಿಂಗಳಲ್ಲಿ ಈ ನೀರೆತ್ತುವ ಯೋಜನೆ ಮಾಡದೆ ಈಗ ಸೆಪ್ಟೆಂಬರಲ್ಲಿ ಮಳೆಗಾಲ ಮುಗಿಯುವ ಹಂತದಲ್ಲಿ ಈ ಯೋಜನೆ ಮಾಡೋದು ಅಂತ ಹೇಳಿದರೆ, ಇದು ಒಂದು ರೀತಿಯಲ್ಲಿ ನೀರಾವರಿಯ ನೆಪದಲ್ಲಿ ರಾಜ್ಯದ ಬಯಲುಸೀಮೆಯವರಿಗೂ ಮಲೆನಾಡಿನವರಿಗೂ ಕರಾವಳಿಯವರಿಗೂ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಅದಕ್ಕೆ ಆರಂಭದ ಹೇಳ್ತಿದ್ವಿ, ನದಿ ತಿರುವು ಅಲ್ಲ, ನಿಧಿ ತಿರುವು, ದುಡ್ಡು ಮಾಡ್ತಾ ಇದ್ದಾರೆ. ಕೋಟಿ ಹಣವನ್ನು ಎತ್ತಿನಹೊಳೆ ಯೋಜನೆಗೆ ಹಾಕಿ ಎತ್ತಿನಹೊಳೆನೂ ನಾಶ ಮಾಡಿದರು, ನೇತ್ರಾವತಿನೂ ನಾಶ ಮಾಡಿದರು, ಪಶ್ಚಿಮ ಘಟ್ಟ ಸೂಕ್ಷ್ಮ ವಲಯನೂ ಕೂಡ ನಾಶ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಈ ವರ್ಷದ ಮಳೆಗಾಲದಲ್ಲಿ ಅಂತಲ್ಲ, ಕಳೆದ 6-7 ವರ್ಷಗಳಿಂದ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶದಲ್ಲಿ ಇದೇ ಎತ್ತಿನಹೊಳೆ ಯೋಜನಾ ವ್ಯಾಪ್ತಿ ಪ್ರದೇಶದಲ್ಲಿ ಭೂಕುಸಿತ ಆಗ್ತಾ ಇದೆ. ಭೂಕುಸಿತ ಆಗಿ ಎತ್ತಿನಹೊಳೆ ಯೋಜನಾ ವ್ಯಾಪ್ತಿಯಲ್ಲಿ ನೀರಿಂಗಿತ ಪ್ರದೇಶವು, ನೀರಿನ ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ ಆಗ್ತಾ ಇದೆ ಅಂತೇಳಿ ಸೈಂಟಿಫಿಕ್ ರಿಪೋರ್ಟ್ ಹೇಳ್ತಾ ಉಂಟು. ಇದು ಕೇವಲ ಜನರು, ಪ್ರತಿಭಟನಾಕಾರರು, ಹೋರಾಟಗಾರರು ಹೇಳುವುದಲ್ಲ, ಸೈಂಟಿಫಿಕ್ ರಿಪೋರ್ಟ್. TV ರಾಮಚಂದ್ರ ಅವರೇ ಹೇಳಿದ್ದಾರೆ. ಅಲ್ಲಿ ತೆಗೆದು ಕೇವಲ 9 TMC ನೀರು, ಡೈವರ್ಟ್ ಮಾಡಲಿಕ್ಕಿರೋದು ಕೇವಲ 1 TMC ನೀರು ಅಂತ ಆಗಲೇ ಹೇಳಿದ್ದಾರೆ. ಅವರ ವರದಿಯನ್ನು ತಿರಸ್ಕಾರ ಮಾಡಿದರು, ಹೋರಾಟದಲ್ಲೂ ತಿರಸ್ಕಾರ ಮಾಡಿದರು. ಎತ್ತಿನಹೊಳೆ ಗ್ರೀನ್ ಟ್ರಿಬ್ಯುನಲ್ ಹೋದಾಗ ಅಲ್ಲಿಯೂ ಸುಳ್ಳು ಅಂಕಿಅಂಶಗಳನ್ನು ಹೇಳಿಕೊಂಡು DPR ಮಾಡಿಕೊಂಡು ಕಾಮಗಾರಿ ಮಾಡ್ತಾಯಿದ್ದಾರೆ. ಈಗ ನಾಳೆ ಯೋಜನೆ ನೀರೆತ್ತುವ ಕಾಮಗಾರಿ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ಯಾವ ನೀರನ್ನು ಎತ್ತುತ್ತಾ ಇದ್ದಾರೆ ಮತ್ತು ಯಾವ ಕಾಮಗಾರಿ ಪೂರ್ಣ ಆಗದ ನೀರನ್ನು ಎಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆ ಇದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀರಾವರಿ ಅಂಥೇಳಿ ಈಗ ನೇತ್ರಾವತಿ ಅಂತಲ್ಲ ಇವತ್ತು. ಹಾಗಾದರೆ ಒಂದು ಪ್ರಶ್ನೆ ಇಲ್ಲ, ನೇತ್ರಾವತಿ ನದಿ ತಿರುವು ಯೋಜನೆ ಇಷ್ಟೆಲ್ಲ ನೀರು ಬಯಸ್ತಂತ ಮೊನ್ನೆ ಶರಾವತಿ ತಿರುವು ಯೋಜನೆಗೆ ಯಾಕೆ DPRಗೆ 98 ಲಕ್ಷ ಪಾಸ್ ಮಾಡಿದರು? ಹಾಗಾದರೆ ಒಂದು ಕಡೆಯಲ್ಲಿ ಅಗೋಚರವಾಗಿ ಎತ್ತಿನಹೊಳೆಯಲ್ಲೂ ನೀರಿಲ್ಲ ಅಂತ ಸರ್ಕಾರವೇ ಒಪ್ಪಿಕೊಂಡಾಗಾಯಿತು, ಅದರಡೆಯಲ್ಲಿ ಶರಾವತಿ ತಿರುವು ಮಾಡ್ತಾನೆ ಅಂತ ಹೇಳಿ. ಆದರೆ ಒಂದು ಕಡೆಯಲ್ಲಿ ನೀರಾವರಿ ನೆಪ ಹೇಳಿಕೊಂಡು, ಅಭಿವೃದ್ಧಿಯ ನೆಪ ಹೇಳಿಕೊಂಡು ನದಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ಈಗ ಕೃಷಿ, ಕುಡಿಯುವ ನೀರು ಅಂತ ಹೇಳೋದಕ್ಕಿಂತ ನದಿಗಳನ್ನು ನಾಶ ಮಾಡ್ತಾಯಿದ್ದಾರೆ. ಹಂತವಾಗಿ ರಾಜ್ಯದ ಎಲ್ಲ ನದಿಗಳಿಗೆ ಮಾರಣಾಂತಿಕ ಏಟು ನೀಡಿ ಆಗಿದೆ. ಅದರ ಕಡೆಗೆ ಈ ಥರ ಪ್ರಾಕೃತಿಕ ದುರಂತಗಳು ಆಗ್ತಾಯಿದೆ. ಮಳೆಗಾಲ ಭೂಕುಸಿತ, ಬೇಸಿಗೆಯಲ್ಲಿ ಜಲಪ್ರವಾಹ ನೋಡಿ, ಒಂದು ಕಡೆ ನೀರಿಲ್ಲ, ಒಂದು ಕಡೆ ನೀರಿನ ಅಧಿಕ ಪ್ರವಾಹ. ಈ ಎರಡು ದುರಂತಗಳ ನಡುವೆ ಕೂಡ ಅದನ್ನು ಸಮತೋಲನವನ್ನು ಕಾಯ್ದುಕೊಳ್ಳದೆ ಮತ್ತೆ ನಾವು ನದಿ ತಿರುವು, ಮತ್ತೆ ಅಸಮರ್ಪಕ ಅವೈಜ್ಞಾನಿಕ ಯೋಜನೆಗಳು ಮಾಡೋದು ಹೇಳಿದರೆ, ಎಲ್ಲೊಂಥರ ನೀರಾವರಿ ನೆಪದಲ್ಲಿ ರಾಜ್ಯದ ಜನತೆಗೂ ವಂಚನೆ ಮಾಡ್ತಾ ಇದ್ದಾರೆ, ಪಶ್ಚಿಮ ಘಟ್ಟಕ್ಕೂ ಮಾರಣಾಂತಿಕ ಏಟು ನೀಡ್ತಾ ಇದ್ದಾರೆ. ಆದ್ದರಿಂದ ಈ ನದಿ ತಿರುವಂಥ ಯೋಜನೆಗಳಲ್ಲಿ ಮುಂದಿನ ದಿನಗಳಲ್ಲಿ
ಇಷ್ಟೆಲ್ಲ ದುರಂತಗಳು, ಭೂಕುಸಿತಗಳು ಆಗೋ ದುರಂತಗಳು ಇನ್ನಷ್ಟು ಅದಕ್ಕೆ ಏಟು ಬೀಳದಂತೆ ನಮ್ಮ ನೀರಾವರಿಯನ್ನು ಆದಷ್ಟು ಫಲಪ್ರದವಾಗಿ, ಅಂದರೆ ಆ ಧಾರಣಾ ಶಕ್ತಿಯನ್ನು ಅಳೆದು, ಸಾಧಕಗಳನ್ನು ಅಳೆದು ಮುಂದಿನ ದಿನಗಳಲ್ಲಿ ಯೋಜನೆ ಮಾಡಬೇಕು ಅಂಥೇಳಿ ನಾವು ಕೇಳ್ಕೊಳ್ತಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಏನು ಎತ್ತಿನ ಹೊಳೆಯಿಂದ ನೀರು ಹರಿಸಿದ್ದೀವಿ, ಮೊದಲನೇ ಹಂತದ ಕಾಮಗಾರಿ ಆಗಿದೆ ಅಂತೇಳಿ ಹೇಳಿ ಏನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಎತ್ತಿನ ಹೊಳೆ ಕಾಮಗಾರಿ ಉದ್ಘಾಟನೆಯೂ ಅಲ್ಲ, ಅಥವಾ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತಕ್ಕಂಥ ಕಾಮಗಾರಿ ಉದ್ಘಾಟನೆ ಅಲ್ಲ. ಯಾಕೆಂದರೆ ಇವರು ಇದು ಹೇಳಿರುವಂಥದ್ದು ನೀರು ಹೋಗಿದೆ, ಸಕ್ಸಸ್ ಆಗಿದೆ ಇವೆಲ್ಲ ಹೇಳುವಂಥದ್ದು ಒಂದು KNL ಇಂಜಿನಿಯರ್ ಆದಂಥ ಚಲುವರುದ್ರೇನವರು ಮತ್ತು ರಾಜಕಾರಣಿಗಳು ಹೇಳೋದು ಬಿಟ್ಟರೆ ಆ ಭಾಗದ ನಾಗರಿಕರು ಹೇಳುವಂಥದ್ದಲ್ಲ. ಯಾಕೆ ಹೇಳಿದರೆ ಕಾಮಗಾರಿ ಇನ್ನೂ 10-15% ಕಾಮಗಾರಿ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ ಇವರದ್ದು. ಇಲ್ಲಿ ನಮ್ಮ ಎತ್ತಿನ ಹಳ್ಳದಿಂದ ನಮ್ಮ ಕಾಡುಮನೆ ಹಳ್ಳ ಮತ್ತು ಅಲ್ಲಿಂದ ಮೇಲ್ಗಡೆ ನಮ್ಮ ಹೇಮಾವತಿ ನದಿಯ ಪಕ್ಕ ಮೇಲ್ಗಡೆ ಒಂದು ದೊಡ್ಡ ನಗರ ಅಂತ ಇದೆ, ಅಲ್ಲಿ ಸಣ್ಣದೊಂದು ಕೆನಲ್ ಮಾಡಿದ್ದಾರೆ. ಒಂದು ನೀರಿನ ಸ್ಟಾಕ್ ಯಾರ್ಡ್ ಮಾಡಿಕೊಂಡು ಅಲ್ಲಿ ಕೇರಿ ಹೊಳೆ, ಅಂಗದ ಹೊಳ್ಳ, ಅಲ್ಲಿಂದ ಮೇಲೆ ಒಂದು 20 ಕಿಲೋಮೀಟ್ರ್ ಮೇಲೆ ಇಲ್ಲಿಂದ ಫಸ್ಟ್ ಬೇಸ್ ಒಂದು ಸಪ್ಪರ ಪೈಪಲ್ಲಿ ಇಲ್ಲಿಂದ ಲಿಫ್ಟ್ ಮಾಡಿರುವಂಥದ್ದು ಅಷ್ಟೇ. 20 ಕಿಲೋಮೀಟ್ರ್ ಮಾತ್ರ ಪೈಪ್ಲೈನ್ ಆಗಿರುವಂಥದ್ದು ಕಾಮಗಾರಿ. ಇವರೇನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತೊಗೊಂಡೋಗಿ ಕೊಟ್ಟ ಹಾಗೆ ಇವತ್ತು ಏನು ಫೋರ್ಸ್ ಕೊಡ್ತಾ ಇದ್ದಾರೆ, ಇದು ಶುದ್ಧ ಸುಳ್ಳು. ಪಕ್ಕಾ ಮೆಜರ್ಮೆಂಟ್ ಹೇಳಿದರೆ ನೀರಾವರಿ ತಜ್ಞ TV ರಾಮಚಂದ್ರರವರು ಕೊಟ್ಟ ಮೆಜರ್ಮೆಂಟ್ ಪ್ರಕಾರ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕುವಂಥದ್ದು ಇದರಲ್ಲಿ ಕೇವಲ 1 TMC, ಲೆಸ್ ದೆನ್ 1 TMC ಮಾತ್ರ, 24 TMC ಖಂಡಿತ ಸಿಗೋದಿಲ್ಲ. ಈ ಸರ್ಕಾರ ಇವಾಗಲೇ ಒಪ್ಕೊಂಡಿದೆ ಈ ವರ್ಷ ಕಾಡುಮನೆಯ ಎಸ್ಟೇಟಲ್ಲಿ ಈ ವರ್ಷದ ರೈನ್ಫಾಲನ್ನು ಮೆಜರ್ಮೆಂಟ್ ಮಾಡಿದಾಗ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಒಂದು 30-40% ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ. ಅದು ಅಲ್ಲದೆ ಇವರು ನೀರು ತಗೊಂಡು ಹೋಗಬೇಕಿದ್ರೆ, ಉದ್ಘಾಟನೆ ಮಾಡಬೇಕಿದ್ರೆ ಜಾಸ್ತಿ ಮಳೆ ಇರುವಾಗಲೇ ಮಾಡಬೇಕಿತ್ತು. ಈಗ ಮಳೆ ಎಲ್ಲ ಕಮ್ಮಿ ಆದಮೇಲೆ ಈಗ ಏನು ನೀರು ತಗೊಂಡು ಬಕೆಟಲ್ಲಿ ನೀರು ತಗೊಂಡು ಹೋಗೋದು ಅದು. ಇವರು ಇದೇ ರೀತಿ ಯಾಕೆ ಈ ಯೋಜನೆಯನ್ನು ಇವರು ಈ ರೀತಿ ಮಾಡಿದ್ದೇವೆ, ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ತಾರೆ ಅಂತ ನಾವು ಅವಲೋಕನ ಮಾಡಿದರೆ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಹಲವಾರು ಗರತರದ ಅಪಾದನೆಗಳು ಕೇಳಿ ಬರ್ತಾ ಇದೆ. ಸರ್ಕಾರದ ಮೇಲೆ ಭಾಳಷ್ಟು ಒತ್ತಡ ಇದೆ. ಅಲ್ಲಿ ಮೂಢ ಹಗರಣ ಇರ್ಬೋದು, ಇಲ್ಲ ಸಿದ್ಧಾರ್ಥ ಟ್ರಸ್ಟಿಗೆ ಅನಧಿಕೃತವಾಗಿ ಭೂಮಿ ಮಂಜೂರು ಮಾಡಿರೋದಂತಿರ್ಬೋದು, ಇಂಥ ಹಲವಾರು ಪ್ರಕರಣಗಳಲ್ಲಿ ಇವತ್ತು ರಾಜ್ಯಪಾಲರು ಮತ್ತು ಸರ್ಕಾರದ ಜಂಜಾಟಗಳಿರ್ಬೋದು, ವಿರೋಧ ಪಕ್ಷಗಳ ಒಂದು ಚಳುವಳಿಗಳಿರ್ಬೋದು ಸರ್ಕಾರದ ಮೇಲೆ, ಇವೆಲ್ಲ ಒಂದು ಒತ್ತಡಗಳಿಂದ ಪಾರಾಗಲಿಕ್ಕೆ, ಜನರನ್ನು ದಾರಿ ತಪ್ಪಿಸಲಿಕ್ಕೆ ಏನೋ ನಾವು ಒಂದು ಇಷ್ಟು ವರ್ಷ ಯಾರೂ ಮಾಡಲಿಕ್ಕಾಗದ 20 ವರ್ಷದಿಂದ ಯಾರೂ ಮಾಡಲಿಕ್ಕಾದ ಸಾಧನೆಯನ್ನು ನಾವು ಮಾಡಿದ್ದೀವಿ ಅಂತ ಬಿಂಬಿಸಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಬಿಟ್ಟರೆ ಇದರಲ್ಲಿ ನೀರಂತೂ ಖಂಡಿತ 24 TMC ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಿಲ್ಲ. ಇದರ ಪರಿಣಾಮ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ ಇನ್ ಫ್ಯೂಚರ್ ಏನು ಇವತ್ತು ಅಂಕೋಲದ ಶಿರೂರಿನಲ್ಲಿ ಯಾವ ರೀತಿ ಲ್ಯಾಂಡ್ ಸ್ಲೈಡಿಂಗ್ ಸಣ್ಣ ಮಟ್ಟದಲ್ಲಿ ಆಯಿತು, ಅಥವಾ ವಯನಾಡಲ್ಲಿ ಇವತ್ತು ಸಾಧಾರಣ ಒಂದು ಯಾವ ಮಟ್ಟದಲ್ಲಿ ಸ್ಲೈಡಿಂಗ್ ಆಗಿ ಅಲ್ಲಿ 100 ಜನ ಪ್ರಾಣ ಕಳ್ಕೊಂಡ್ರು, ಮುಂದಿನ ದಿನಗಳು ಈಗಾಗಲೇ ನಮ್ಮ ಎತ್ತಿನ ಹೊಳೆಯ ಕಾಮಗಾರಿ ಆಗ್ತಕ್ಕಂಥ ಪೈಪ್ಲೈನ್ ಹೋದಂಥ ಭಾಗದೊಳಗೆ ಈ ವರ್ಷ ಕುಸಿತ ಪ್ರಾರಂಭ ಆಗಿದೆ. ಇವರು ಏನೊಂದು 7 ಕಡೆ ರಿಸರ್ವಾಯರ್ ಕಟ್ಟಿದ್ದೀವಿ ಅಂತೇಳಿ ಹೇಳಿ ಏನು ಜಂಬ ಕೊಚ್ಚಿಕೊಳ್ತಾ ಇದ್ದಾರೆ. ಅಲ್ಲಿಂದ ಕೆಳಗಡೆ ಭೂಮಿಯ ಅಡಿ ಪದರತಕ್ಕಂಥ ಶೇಡಿ ಪದರ, ಆ ಶಿಲಾಪದರದ ಮೇಲೆ ಜೇಡಿ ಮಣ್ಣು ಮತ್ತು ಶಿಲಾಪದರದ ಮಧ್ಯೆ ಶೇಡಿ ಪದರ ಏನಿದೆ ಅದು ಎಲ್ಲಿ ಸಾಫ್ಟಾಗಿ ನೀರಾಗಿ ಹೋಯ್ತಂದರೆ ಇಡೀ ಎಂಟೈರ್ ಬೆಳ್ತಂಗಡಿ, ಉಜಿರೆ ಮತ್ತು ಆಚೆ ಕಡೆ ಸಕಲೇಶ್ಪುರದಿಂದ ಈಚೆಗೆ ಎಂಟೈರ್ ದುಡ್ಕೊಂಡು ಬಂತಂದರೆ ಪಶ್ಚಿಮ ಘಟ್ಟದ ಒಂದು ಭಾಗವನ್ನು ದಕ್ಷಿಣ ಕನ್ನಡದ ಜಿಲ್ಲೆಯ ಅರ್ಧ ಭಾಗ ಕೊಚ್ಕೊಂಡು ಹೋಗ್ತದೆ, ಇನ್ಕ್ಲೂಡಿಂಗ್ ಪುತ್ತೂರವರೆಗೆ ಅದರ ಫೋರ್ಸ್ ಹೊಡಿಬೋದು ಮುಂದಿನ ದಿನಗಳಲ್ಲಿ. ಇದರಿಂದ ಸಾವಿರಾರು ಜನರ ಪ್ರಾಣಹಾನಿಯೂ ಆಗ್ಬೋದು. ನದಿಯು ತನ್ನ ಹರಿವಿನ ದಿಕ್ಕನ್ನೇ ಬದಲಾಯಿಸ್ಬೋದು, ಅಥವಾ ನದಿಯು ಸರಸ್ವತಿ ನದಿ ಕಣ್ಮರೆ ಆದಾಗ ಇದು ನದಿಯು ಕಣ್ಮರೆ ಕೂಡ ಆಗ್ಬೋದು. ಇದು ಇವತ್ತು ಭಾಳ ಚೆಂದ ಆಗುತ್ತೆ. ರಾಜಕಾರಣಿಗಳು ನಮ್ಮ ಪಕ್ಷ, ನಮ್ಮ ಜಾತಿ, ನಮ್ಮ ಧರ್ಮದವ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ. ಜನರ ನಡುವೆ ಏನು ಬಿಡುಕು ನಮ್ಮ ರಾಜಕಾರಣಿಗಳು ಹೇಗೆ ಅಂದ್ರೆ ಒಂದು ಜಾತಿ ಧರ್ಮ ಪಕ್ಷ ಇವುಗಳ ನಡುವೆ ಸ್ಪಿಟ್ ಮಾಡ್ಕೊಂಡು ಹೋಗುವುದು. ಇವರ ಇಂಥ ಒಂದು ನಕಲಿ ಎತ್ತಿನ ಹೊಳೆ ನಕಲಿ ಯೋಜನೆಗಳನ್ನು ಮಾಡಿಕೊಂಡು ತಮ್ಮ ಟ್ರೆಜರಿಯನ್ನು ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಎತ್ತಿನ ಹೊಳೆಯಂಥ ಈ ಯೋಜನೆಗಳು ಇವತ್ತೇನು ಈ ಯಾವುದೇ ಒಂದು ಸರ್ಕಾರ ನಡಿಬೇಕಿದ್ರೆ ಅದರ ಪಕ್ಕದಲ್ಲಿ ಒಂದು ಬ್ಲ್ಯಾಕ್ ಮನಿಯನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದಿಷ್ಟು ಪ್ರಾಜೆಕ್ಟ್ಗಳು ಬೇಕು. ನೀರಾವರಿ ಪ್ರಾಜೆಕ್ಟ್ಗಳು, ಒಳಚರಂಡಿ ಪ್ರಾಜೆಕ್ಟ್ಗಳು, ಇಂಥ ಯೋಜನೆಗಳು ಬೇಕು. ಇವರಿಗೆಲ್ಲ ಒಂಥರ ಎತ್ತಿನ ಹೊಳೆ ಯೋಜನೆ ಅನ್ನುವಂಥದ್ದು ಒಂಥರ ATM ಇದ್ದಂಗೆ, ಎನಿ ಟೈಮ್ ದುಡ್ಡು ತಗೊಳ್ತಕ್ಕಂಥ ಇವ್ರದ್ದು ಒಂದು ಮೆಷಿನ್ ಮಾಡ್ಕೊಂಡಿದ್ದಾರೆ ಇವರು.
ಇದು ಎಲ್ಲ ಪಕ್ಷದವರಿಗೂ ಬೇಕು. ಇದು ಕಾಂಗ್ರೆಸ್ ಇದ್ದರೂ ಬೇಕು, BJP ಅವರಿಗೂ ಬೇಕು, JDS ಅವರು ಬೇಕು, ಎಲ್ಲ ಪಕ್ಷದವರಿಗೂ ಬೇಕು ಇಂಥದ್ದೊಂದು ಯೋಜನೆ. ಈಗ ಏನು 7,000 ಕೋಟಿಯ ಯೋಜನೆಯನ್ನು ತಗೊಂಡೋಗಿ ಇವತ್ತು 30,000 ಕೋಟಿಗೆ ಇಟ್ಟಿದ್ದಾರೆ. ಇದೀಗ ನಾವು ಫಸ್ಟ್ ಫೇಸಿಗೆ ನೀರು ತಗೊಂಡು ಹೋಗಿದ್ದೀವಿ ಅಂತ ಏನು ಸುಳ್ಳು ಹೇಳ್ಕೊಂಡು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ನೋಡಿ. ಇನ್ನೇನಿಗೆ ಇನ್ನೊಂದು 60,000 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಆಯಿತು. ಜನಗಳು ಬಾಯಿ ಮುಚ್ಕೊಳ್ತಾರೆ, ಇನ್ನೂ ನೀರು ಬರ್ತದೆ, ನಮಗೆ ನೀರು ಬರ್ತದೆ ಅಂತೇಳಿ ಹೇಳಿ ಇನ್ನೊಂದು 10 ವರ್ಷಕ್ಕೆ ಇನ್ನೊಂದು 30,000 ಕೋಟಿಯ 60,000 ಕೋಟಿಯ 60,000 ಕೋಟಿನ 90,000 ಕೋಟಿ ಸ್ಯಾಂಕ್ಷನ್ ಮಾಡಿಕೊಂಡು ಈ ರಾಜಕಾರಣಿಗಳು ಟ್ರೆಸರಿ ತುಂಬಿಕೊಳ್ಳಿಕ್ಕೆ, ನಮ್ಮ ಜನಗಳು ಟ್ಯಾಕ್ಸ್ ಕಟ್ಕೊಂಡು ನೀರು ಬರ್ತದೆ ಅಂತೇಳಿ ಹೇಳಿ ಬಾಯಿ ಕಾದ್ಕೊಂಡು ಕೂತ್ಕೊಳ್ಳಿಕ್ಕೆ ಇಷ್ಟೇ, ಮತ್ತೆ ಬೇರೆ ಏನು ಸಿಗೋದಿಲ್ಲ. ನೀರಂತೂ ಹೋಗೋದಿಲ್ಲ, ಹಣ ಅಂತೂ ಹೋಗ್ತದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.